ಶಂಕರಾಯ ಮಹೇಶ್ವರಾಯ ಇವು ಈ ಗ್ರಂಥ ತಾಡೋಲೆ ಪ್ರತಿಗಳ ಗ್ರಂಥ ಇದೆ. ಇವು ಪುರಾತನ ಗ್ರಂಥಗಳು. ಇದರಲ್ಲಿ ತ್ರೈತಾಯುಗದ ಮತ್ತು ದ್ವಾಪರ ಶಿವ ಪರಮಾತ್ಮ ನಿರಾಕಾರ, ನಿರಹಂಕಾರ, ನಿರ್ವಿಕಾರ, ನಿತ್ಯತೃಪ್ತ, ನಿರಂಜನ, ಸಚ್ಚಿದಾನಂದ ಸ್ವರೂಪ, ಸರ್ವಜ್ಞ, ಸರ್ವಕಾರಣನಾಗಿರ್ತಕ್ಕಂಥ ಶಿವ ಪರಮಾತ್ಮನು ಅವನು ಆಕಾರದಲ್ಲಿ ಪಂಚಮುಖದ ಪರಮೇಶ್ವರನಾಗಿ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಅಂತಕ್ಕಂಥ ಮುಖಗಳಿಂದ ಶಿವನು ಪ್ರಕಟವಾಗಿರ್ತಕ್ಕಂಥದ್ದು. ಈ ಧರ್ಮ ವೀರಶೈವ ಧರ್ಮ ಅಥವಾ ಶೈವ ಧರ್ಮ ಇದು ಶಿವನಿಂದ ಸ್ಥಾಪನೆಯಾಗಿರ್ತಕ್ಕಂಥದ್ದು. ಅದು ಹೇಗೆ ಅಂದ್ರೆ ಶಿವನ 5 ಮುಖಗಳಿಂದ 5 ಪೀಠಗಳು ಉದ್ಭವ ಆದವು. ಆ ಪೀಠಗಳು ಯಾವಪ್ಪ ಅಂದ್ರೆ ಸದ್ಯೋಜಾತ ಮುಖದಿಂದ ರಂಭಾಪುರಿ ಪೀಠ, ವಾಮದೇವ ಮುಖದಿಂದ ಉಜ್ಜಯಿನಿ ಪೀಠ, ಅಘೋರ ಮುಖದಿಂದ ಕೇದಾರ ಪೀಠ, ತತ್ಪುರುಷ ಮುಖದಿಂದ ಶ್ರೀಶೈಲ ಪೀಠ, ಈಶಾನ ಮುಖದಿಂದ ಕಾಶಿಪೀಠ ಉದ್ಭವ ಆಗಿರ್ತಕ್ಕಂಥದ್ದು. ಈ ರಂಭಾಪುರಿ ಶಾಖಾ ನಮ್ಮದು ರಂಭಾಪುರಿಯ ವೀರಸಿಂಹಾಸನ ಶಾಖಾ ಸಂಸ್ಥಾನ ಹಿರೇಮಠ ಲಿಂಗದಹಳ್ಳಿ. ಈ ಮಠದ ಪರಂಪರೆ ಕಾಶಿಯಲ್ಲಿತ್ತು. ಕಾಶಿಯಿಂದ 11ನೇ ಶತಮಾನ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕು ಮೇಲೆ ಬಂದು ಅಲ್ಲಿಂದ ಈ ಊರಿಗೆ 15ನೇ ಶತಮಾನಕ್ಕೆ ಬಂದಿರೋದು. ಇಲ್ಲಿ ಸ್ಫಟಿಕಲಿಂಗ ಇದೆ. ಈ ಸ್ಫಟಿಕಲಿಂಗದ ಬಗ್ಗೆ ಕಾಶ್ಯಪ ಋಷಿಗಳು ಒಂದು ಗ್ರಂಥದಲ್ಲಿ ತಮ್ಮ ಬರೆದಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಲಿಂಗಗಳು ಎಷ್ಟು ಟೈಪ್ ಅದಾವ ಅಂದ್ರೆ ಕಾಷ್ಟಲಿಂಗ, ಸುವರ್ಣಲಿಂಗ, ಮೃಣ್ಮಯಲಿಂಗ, ಶಿಲಾಲಿಂಗ, ಪಾರಜಲಿಂಗ, ಸ್ಫಟಿಕಲಿಂಗ ಅಂತಕ್ಕಂಥ ಲಿಂಗಗಳಿದ್ದಾವಂತ. ಅಲ್ಲಿ ಕಾಷ್ಟಲಿಂಗ ಪೂಜೆ ಮಾಡಿದರೆ ಒಂದು ಫಲ, ಸ್ಫಟಿಕಲಿಂಗ ಪೂಜೆ ಮಾಡಿದರೆ ಒಂದು ಫಲ, ಪಚ್ಚಲಿಂಗ ಪೂಜೆ ಮಾಡಿದರೆ ಒಂದು ಫಲ, ಶಿಲಾಲಿಂಗ ಪೂಜೆ ಮಾಡಿದರೆ ಒಂದು ಫಲ. ಈ ರೀತಿ ಫಲಗಳು ಬೇರೆ ಬೇರೆ ಇರ್ತವೆ. ಆದ್ರೆ ಪಾರಜಲಿಂಗ ಪೂಜೆ ಮಾಡಿದರೆ ಒಂದು ಫಲ. ಈ ಎಲ್ಲ ಲಿಂಗಗಳನ್ನು ಪೂಜೆ ಮಾಡಿದಷ್ಟು ಫಲ ಸ್ಫಟಿಕ ಶಿವಲಿಂಗವನ್ನು ಪೂಜೆ ಮಾಡಿದ್ರೆ ಸಿಗ್ತದೆ ಅಂತೇಳಿ ಕಾಶ್ಯಪ ಋಷಿಗಳು ತಮ್ಮ ಗ್ರಂಥದಲ್ಲಿ ಬರೆದಿದ್ದಾರೆ. ಅದರ ಜೊತೆಗೆ ಈ ಸ್ಫಟಿಕಲಿಂಗ ಮೂಲತಃ ಇದ್ದ ನಮ್ಮ ಸ್ಫಟಿಕಲಿಂಗ ಹಳೆಯದು 2880 ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಸ್ಫಟಿಕಲಿಂಗ ಇತ್ತು. ಅದು ನಾವು ಆಗ್ನೇಯ ದಿಕ್ಕಿನಲ್ಲಿ ಆ ಜಲಧಾರ ಮಾತ್ರ ಐತಿ. ಅದರ ಮೇಲಿನ ಬಾಣವನ್ನು 6/6/2022ರಲ್ಲಿ ಕಳ್ಳತನ ಮಾಡಿ ಕಳ್ಳರು ದೋಚ್ಕೊಂಡು ಹೋದರು. ಆದರೆ ಪೊಲೀಸ್ ಇಲಾಖೆಯವರು ಇನ್ನೂ ತನಿಖಾ ಹಂತದಲ್ಲಿದ್ದಾರೆ, ಹುಡುಕ್ತಾ ಇದ್ದಾರೆ. ಆ ಸ್ಫಟಿಕಲಿಂಗವನ್ನು ಯಾರು ಕಳ್ಳ ಮಾಡಿದರೋ ಅವರೇ ತಂದು ಇಡಲಿ ಅಂತ ನಾವು ಅವ್ರ ಮೇಲೆ ಯಾವುದೇ ಪ್ರತಿಕ್ರಿಯೆ ಮಾಡೋಕ್ಕೆ ಹೋಗಂಗಿಲ್ಲ, ಯಾವುದು ಇದು ಮಾಡೋಂಗಿಲ್ಲ. ಅದು ಸ್ಫಟಿಕಲಿಂಗ ತಾನೇ ಬರ್ಬೇಕಂತ ಅವ್ರು ಯಾರು ಬಂದು ಇಡ್ತಾರೋ ಅವರು ಅದರ ಒಂದು ಒಳ್ಳೆಯದನ್ನು ಪಡ್ಕೋಬೋದು. ಅದಕ್ಕೆ ಮಾಡಿರ್ತಕ್ಕಂಥವ್ರು ಕೊಡ್ತಾರೆ. ಆಮೇಲೆ ಇಲ್ಲಿರ್ತಕ್ಕಂಥ ಗರ್ಭಗುಡಿಯಲ್ಲಿರ್ತಕ್ಕಂಥ ಸ್ಫಟಿಕಲಿಂಗ ಮತ್ತು 4 ಪಚ್ಚ ಶಿವಲಿಂಗಗಳಿದಾವೆ. ಆ ಕಡೆ 2 ಪಚ್ಚ ಶಿವಲಿಂಗ, ಈ ಕಡೆ 2 ಪಚ್ಚ ಶಿವಲಿಂಗ, ಮಧ್ಯದಲ್ಲಿ ಸ್ಫಟಿಕಲಿಂಗದ. ಇದು ಏಷ್ಯಾ ಖಂಡದಲ್ಲಿ ದೊಡ್ಡ ಸ್ಫಟಿಕಲಿಂಗ. ಇದರ ಬಗ್ಗೆ ವೇದಗಳಲ್ಲಿ ಶುದ್ಧ ಸ್ಫಟಿಕ ಸಂಕಾಶಂ, ಶುದ್ಧ ವಿದ್ಯಾಪ್ರದಾಯಕಂ, ಶುದ್ಧಂ ಪೂರ್ಣಚಿದಾನಂದಂ, ಸದಾಶಿವಮಹಂ ಭಜೆ ಅಂತಕ್ಕಂಥ ವಿಚಾರವನ್ನು ತಿಳಿಸಿರುತ್ತಾರೆ. ಹಾಗಾಗಿ ನಿಮಗೆ ಹೆಚ್ಚಿನ ಮಾಹಿತಿಗಳು ಬೇಕಾದಲ್ಲಿ ನೀವು ಯೂಟ್ಯೂಬ್ ನೋಡ್ಬೋದು, ಅಥವಾ ಸ್ಫಟಿಕಲಿಂಗ ಶ್ರೀ ಕ್ಷೇತ್ರ ಅಂತ ಹೊಡೆದ್ರೆ ನಿಮ್ಮದೆಲ್ಲ ನಮ್ಮ ಮಠದ ಎಲ್ಲ ಇತಿಹಾಸ ಸಿಗ್ತದೆ. ಮತ್ತು ಸ್ಫಟಿಕಲಿಂಗ ಶ್ರೀ ಕ್ಷೇತ್ರ ಲಿಂಗದಹಳ್ಳಿ ಅಂತ ಹೊಡೆದ್ರು ಬರ್ತದೆ. ಬೇಡ ಸ್ಫಟಿಕಲಿಂಗ ಶ್ರೀ ಕ್ಷೇತ್ರ ಅಂತ ಹೊಡೆದ್ರು ಸ್ಫಟಿಕಲಿಂಗದ ಬಗ್ಗೆ ನಿಮ್ಮ ಮಾಹಿತಿ, ಹೆಚ್ಚಿನ ಮಾಹಿತಿ ಸಿಗ್ತದೆ. ನಿಮಗೆ ಅದಕ್ಕೂ ಬೇಕಾದ್ರೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮ ಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಫೋನ್ ನಂಬರ್ 9940409238. ನಮ್ಮ ವಿಳಾಸ, ನಮ್ಮ ಹೆಸರಂದ್ರೆ ಶ್ರೀ ಶಟಸ್ಥಲ ಬ್ರಹ್ಮಿ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳು, ರಂಭಾಪುರಿ ವೀರಸಿಂಹಾಸನ ಶಾಖಾ ಸಂಸ್ಥಾನ ಹಿರೇಮಠ, ಶ್ರೀ ಕ್ಷೇತ್ರ ಲಿಂಗದಹಳ್ಳಿ, ತಾಲೂಕು ರಾಣೆಬೆನ್ನೂರು, ಜಿಲ್ಲಾ ಹಾವೇರಿ, ಸ್ಟೇಟ್ ಕರ್ನಾಟಕ. ಇದು ಏಷ್ಯಾ ಖಂಡದಲ್ಲಿ ದೊಡ್ಡ ಸ್ಫಟಿಕಲಿಂಗ ಇರುವ ಶ್ರೀ ಕ್ಷೇತ್ರ ಲಿಂಗದಹಳ್ಳಿ ಮಠದ ವಿವರಣೆ. ಸರ್ವರಿಗೂ ಸನ್ಮಂಗಲವಾಗಲಿ, ಜಗತ್ ಕಲ್ಯಾಣವಾಗಲಿ, ಲೋಕ ಕಲ್ಯಾಣವಾಗಲಿ. ಮತ್ತು ಇದರ ಬಗ್ಗೆ ನಮ್ಮ ಟಿ ವಿದವರು, ದಿಗ್ವಿಜಯ ಟಿ ವಿಯವರಾಗಲಿ ಅಥವಾ TV5ದವರಾಗಲಿ, TV9ದವರಾಗಲಿ ಮತ್ತು ಈ ಟಿ ವಿಯವರು ಈ ಪ್ರಸ್ತುತವಾಗಿ ಏನು ಮಾಡ್ಯಾರ, ಏನು ವರದಿಗಳನ್ನು ಕೊಡ್ತಾ ಇದ್ದಾರೆ, ಅವರೆಲ್ಲರಿಗೂ ಕೃತಜ್ಞತೆ ಹೇಳಿ ಎಲ್ಲ ಸಮಸ್ತ ಲೋಕದ ಎಲ್ಲ ಮನುಕುಲಕ್ಕೆ ಎಲ್ಲರಿಗೂ ಕೂಡ ಸರ್ವರಿಗೂ ಚರಾಚರ ವಸ್ತು ವಾಹನಾದಿಗಳಿಗೂ ಅಣುರೇಣ ತೃಣಕಾಷ್ಟಾದಿಗಳಿಗೂ ಸಹಿತ ರೇಣುಕಾದಿ ಆಚಾರ್ಯರ ಆಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ಶುಭ ಮಂಗಲಗಳನ್ನು ಪರಮಾತ್ಮ ಸ್ಫಟಿಕ ಶಿವಲಿಂಗ ದೇವನು ಹಾಗೂ
ಆ ಪಂಚಮುಖದ ಪರಮಾತ್ಮದಿಂದ ಮಾತ್ರ ಸಂಸ್ಕೃತಿ ಆಚಾರ ವಿಚಾರಗಳಿಂದ ಮಾತ್ರ ಮನುಕುಲ ಉಳಿಯಲಿಕ್ಕೆ ಸಾಧ್ಯ ಇದೆ. ಯಾವ ವಿಜ್ಞಾನಗಳು ಬೇಕು, ವಿಜ್ಞಾನದ ಜೊತೆಗೆ ಧಾರ್ಮಿಕ ಸಂಸ್ಕೃತಿಗಳನ್ನು ಆಚರಣೆಯಲ್ಲಿ ಇಟ್ಕೊಂಡು ಭಾರತೀಯ ಸಂಸ್ಕೃತಿಯನ್ನು ನಾವು ಉಳಿಸ್ಕೊಂಡು ಹೋದೆ ಅಂದ್ರೆ ನಮ್ಮ ದೇಶ ಒಂದು ಉನ್ನತೋನ್ನತ ಸ್ಥಿತಿಗೆ ಬರಲಿಕ್ಕೆ ಸಾಧ್ಯದ. ಕೇವಲ ವಿಜ್ಞಾನದಿಂದ ಒಂದು ಮಾಡತಕ್ಕಂಥದ್ರಿಂದ ನಾವು ಧರ್ಮವನ್ನು ಬಿಟ್ಟು ಮಾಡಿದ್ರೆ, ಸಂಸ್ಕೃತಿಯನ್ನು ಬಿಟ್ಟು ಮಾಡಿದ್ರೆ ಮನಸ್ಸಿಗೆ ಯಾರಿಗೂ ಶಾಂತಿ ಸಿಗೋದಿಲ್ಲ. ಹಣ ಸಿಗ್ಬೋದು ಮತ್ತು ಏನಾದರೂ ಸಿಗ್ಬೋದು, ಉದ್ಯೋಗ ವ್ಯವಹಾರಗಳು ಸಿಗ್ಬೋದು, ಆದರೆ ಶಾಂತಿ ಇಲ್ಲ. ಅದಕ್ಕೆ ಉದಾಹರಣೆ ಅಂದ್ರೆ ಬೇರೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಅನೇಕ ನಮ್ಮ ಭಾರತವನ್ನು ಬಿಟ್ಟು ಹೊರಗಿರ್ತಕ್ಕಂಥ ರಾಷ್ಟ್ರಗಳನ್ನು ನೀವು ನೋಡ್ರಿ, ಆಧ್ಯಾತ್ಮಿಕ ಸಂಪತ್ತಲ್ಲಿ ಇರೋದಿಲ್ಲ, ಅವ್ರಿಗೆ ಶಾಂತಿ ನೆಮ್ಮದಿರೋದಿಲ್ಲ. ಹಣಸ್ಥರವಾಗಿ ಹೊಡೆದಾಟ, ಗುದ್ದಾಟ, ಜಗಳಾಟ, ಆಸ್ತಿ ಅಂತಸ್ತಿಗೋಸ್ಕರವಾಗಿ ಹೊಡೆದಾಡಿ ತಮ್ಮನ್ನೇ ತಾವು ಕೊಂದ್ಕೊಳ್ತಕ್ಕಂಥ, ತಮ್ಮನ್ನೇ ತಾವು ಸಾಯ್ತಕ್ಕಂಥ ಸ್ಥಿತಿಯನ್ನು ನೀವೆಲ್ಲ ಮಾಧ್ಯಮಗಳಲ್ಲಿ, ಟಿ ವಿಗಳಲ್ಲಿ, ಪೇಪರ್ಗಳಲ್ಲಿ ನೋಡ್ತೀರಿ. ನಮ್ಮ ಭಾರತೀಯ ಸಂಸ್ಕೃತಿ ಉಳಿಬೇಕಾದ್ರೆ ಧರ್ಮ ಸಂಸ್ಕೃತಿ, ಧರ್ಮಾಚರಣೆಯ ಜೊತೆಗೆ ವೈಜ್ಞಾನಿಕ ಒಂದು ಆಚಾರ ವಿಚಾರಗಳನ್ನು ರೂಢಿಸಿಕೊಂಡು ದೈವಿ ಶಕ್ತಿಗಳನ್ನು ಪ್ರಸಾರ ಮಾಡೋದ್ರ ಜೊತೆಗೆ ದೈವಿ ಶಕ್ತಿಗಳಿಗೆ ಚೈತನ್ಯ ಬರೋ ಸಲುವಾಗಿ ಎಲ್ಲ ಶಿವಾಚಾರ್ಯರು, ಎಲ್ಲ ಸಂತ ಮಹಂತರು, ಗುರುಗಳು, ಹಿರಿಯರು, ಜಗದ್ಗುರುಗಳು ಕೂಡ ತಪಸ್ಸನ್ನು, ಅನುಷ್ಠಾನವನ್ನು, ಜಪತಪಗಳನ್ನು ಮಾಡಿ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಕೆಲವೊಂದಿಷ್ಟು ಜನರು ತಮ್ಮನ್ನೇ ತಾವು ತೊಡಗಿಸ್ಕೊಂಡು ಲೋಕ ಕಲ್ಯಾಣ ಮಾಡ್ತಾರೆ. ಅವರೆಲ್ಲರಿಗೂ ಕೂಡ ನನ್ನ ವಂದನೆಗಳನ್ನು ಹೇಳಿ, ನಿಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ಹೇಳಿ, ಮಾಧ್ಯಮದವರಿಗೂ ಕೂಡ ನನ್ನ ವಂದನೆಗಳನ್ನು ಹೇಳಿ, ಸರ್ವೇ ಜನ ಸುಖಿನೋ ಭವಂತು, ಸರ್ವರಿಗೂ ಸನ್ಮಂಗಲಗಳುಂಟಾಗಲಿ. ಉದ್ಯೋಗಾದಿಗಳು ಸದಾಕಾಲ ನಮ್ಮ ಭಾರತ ದೇಶಕ್ಕೆ ಮತ್ತು ಜಗತ್ತಿನ ಎಲ್ಲ ಮನುಕುಲಕ್ಕೆ ಸುಖ, ಶಾಂತಿ, ಸತ್ಸಂತಾನ, ನೆಮ್ಮದಿಗಳು, ಮನುಕುಲ ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗಿ ಸತ್ಸಂತಾನವೊಂದು ನಡೆದುಕೊಂಡು ಹೋಗಲಿಕ್ಕೆ ಆ ಪರಮಾತ್ಮನ ಅನುಗ್ರಹಿಸಲಿ ಅಂತೇಳಿ ಆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಮ್ಮ 4 ಮಾತುಗಳಿಗೆ ವಿರಮಿಸ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮೊದಲಿಗೆ ಈಗ ನಾವು ಈ ಪರಂಪರೆ ಕಾಶಿಯಲ್ಲಿತ್ತು, ಕಾಶಿಯಿಂದ ಇವರಿಗೆ ಬಂತು. ನಮ್ಮ ಪೂರ್ವಜರು ನಮ್ಮ ಎಲ್ಲ ಮಠವನ್ನು ನೋಡ್ಕೋತಿದ್ರು. ನಮ್ಮ ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಡಾಕ್ಟರ್ ವೀರಸೋಮೇಶ್ವರ ಜಗದ್ಗುರುಗಳವರು ಈ ಮಠದ ಪರಂಪರೆಯನ್ನು ಉಳಿಸ್ಲಿಕ್ಕೆ ನೀವು ಯೋಗ್ಯ ಇದ್ದೀರಿ, ನೀವೇ ಉತ್ತರಾಧಿಕಾರಿಗಳಾಗಿ ಇದನ್ನು ನೆರವೇರಿಸ್ಬೇಕಂತೇಳಿ 1998ರಲ್ಲಿ ನಮಗೆ ಒಂದು ಉಲ್ಲೇಖ ಮಾಡಿ ಬರೆದು ಕೊಟ್ಟು 1998 ಡಿಸೆಂಬರ್ 1ನೇ ತಾರೀಕು ಈ ಮಠಕ್ಕೆ ಪಟ್ಟಾಭಿಷೇಕ ಮಾಡಿ ಇಲ್ಲಿ 25 ವರ್ಷಗಳನ್ನು ಗತಿಸಿ 26ನೇ ವರ್ಷಕ್ಕೆ ಕೊಂಡಿದೆ. ಇನ್ನು ನನಗೆ ನೌಕರಿ ಇತ್ತು. ನನಗೆ ಯಾಕಂದ್ರೆ ನಾವು ಮೂಲತಃ ಭಾಳ ಬಡವರು. ನಾನು ಬಡತನದಲ್ಲಿ ಕಲಿತೆ, ಬೀದಿ ಲೈಟಲ್ಲಿ ಓದಿ ಕಲಿತೆ. ನಮ್ಮನೆ ಕರೆಂಟ್ ಇರಲಿಲ್ಲ, ನಮ್ಮನೆ ಊರೊಳಗಿದಾವ. ನಾವು ಬಡತನದಲ್ಲಿದ್ದಾಗ ನಾನು ಬೇರೆಯವರು ನನ್ನ ಕರ್ಕೊಂಡು ಹೈಸ್ಕೂಲ್ ಮಾಡಿಸಿದ್ರು, ಸಣ್ಣ ಬೆಣ್ಣಿ ಬಸಪ್ಪಜ್ಜರ್ ಅಂತೇಳಿ. ಕಾಲೇಜಿಗೆ ಹೋಗ್ಬೇಕಾದ್ರೆ ನಾನು ಒಂದೇ ಪ್ಯಾಂಟ್ ಒಂದೇ ಶರ್ಟ್ನಲ್ಲಿ ನಾನು ನಮ್ಮ ಲೆಕ್ಚರ್ ಮೇಲೆ ನೀರು ಹಾಕೋದು, ಮಕ್ಕಳು ಆಡಿಸೋದು, ಅವ್ರ ಮನೆಗೆ ಸಹಕಾರ ಮಾಡಿ ಅವರಿಂದ ಬುಕ್ಸ್ ಎಲ್ಲ ತೊಗೊಂಡು ಕಾಲೇಜ್ ಇದು ಮೃತ್ಯುಂಜಯ ವಿದ್ಯಾಪೀಠ ಹಂಸಭಾವಿಯಲ್ಲಿ ಕಾಲೇಜ್ಗೆ ಫಸ್ಟ್ ಗ್ರೇಡ್ನೊಳಗೆ ನಾನು ಕಾಲೇಜಿನಲ್ಲಿ ಫಸ್ಟ್ ರ್ಯಾಂಕ್ನಲ್ಲಿ ಬಂದಿದ್ದರಿಂದ ನಾನು ಬಂದು ಇಲ್ಲಿ ಕೂಲಿ ಕೆಲಸ ಮಾಡ್ತಿದ್ದೆ. ಅವಾಗ ಒಂದು ದಿವಸ ಪೇಪರ್ನಲ್ಲಿ ಕಾಲ್ ಮಾಡಿದೆ, ನೋಡಿ ನಾನು ಅರ್ಜಿ ಹಾಕಿದಾಗ ನನಗೆ ಹುಬ್ಬಳ್ಳಿ KEBನಲ್ಲಿ ಇಂಟ್ರ್ಯೂ ತೊಗೊಂಡು ನಾನು ಇಂಟೆಲಿಜೆಂಟ್ ಇದ್ದರಿಂದ ನನಗೆ ಅಪಾಯಿಂಟ್ಮೆಂಟನ್ನು 1986 ಫೆಬ್ರವರಿ 18ನೇ ತಾರೀಕು ಆರ್ಡರ್ ಕೊಟ್ಟರು. ನಾನು 19ನೇ ತಾರೀಕು ಫೆಬ್ರವರಿ ತಿಂಗಳ 1986ರಲ್ಲಿ ಬಂದು ನಾನು KEB ಕೆಲಸದಲ್ಲಿದ್ದೇನೆ. ನನಗೆ ನನ್ನ ಧಾರ್ಮಿಕದ ಜೊತೆಗೆ, ನನ್ನ ಧಾರ್ಮಿಕ ಸಂಸ್ಕಾರಗಳ ಜೊತೆಗೆ, ನನ್ನ ಎಲ್ಲ ಧರ್ಮ ಕಾರ್ಯಗಳ ಜೊತೆಗೆ ನನ್ನ ಕಾಯಕ ಭಾಳ ನನಗೆ ಇಂಪಾರ್ಟೆಂಟ್. ಯಾಕಂದರೆ ಕಾಯಕದಿಂದ ಕೈಲಾಸ. ಯಾಕಂದ್ರೆ ಕಾಯಕನ ನಾನು ಯಾಕೆ ನಂಬಿದ್ದೀನಿ ಅಂದ್ರೆ, ನಾವು ಇನ್ನೊಬ್ಬರಲ್ಲಿ ಬೇಡಿ ಬದುಕೋದಕ್ಕಿಂತ ನಾವು ದುಡಿದು ತಗೊಂಡು ಬಂದು ಬೇರೆಯವರಿಗೆ ಸಹಾಯ ಮಾಡಬೇಕು. ನಾವು KEBನಿಂದ ಬರ್ತಕ್ಕಂಥ ನನ್ನ 39 ವರ್ಷದ ಸ್ಯಾಲರಿಯನ್ನು ನನ್ನ ಸಮಾಜಕ್ಕೋಸ್ಕರವಾಗಿ ನನಗೆ ಬಡತನ ಇತ್ತು, ನನ್ನಂಥ ಬಡವರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಅನೇಕ ವಿದ್ಯಾರ್ಥಿಗಳಿಗೆ ಸಹಾಯವನ್ನು ಮಾಡಿದ್ದೀವಿ. ಅದು ನಾ ಮಾಡಿದ್ದೀನಿ ಅಂತಲ್ಲ, ನನಗೆ ಆ ಮಾಡುವ ಶಕ್ತಿಯನ್ನು ಆ ಭಗವಂತ ಪಂಚಾನನ ಪರಮಾತ್ಮ ಹಾಗೂ ಜಗದ್ಗುರು ರೇಣುಕಾದಿ ಆಚಾರ್ಯರು, ನಮ್ಮ ತಂದೆ ತಾಯಿಗಳು, ನಮ್ಮ ಗುರು ಹಿರಿಯರು, ನಮ್ಮ ಮಠದ ಪರಂಪರೆಯ ಗುರುಗಳು ಎಲ್ಲರ ಆಶೀರ್ವಾದದಿಂದ ಇವತ್ತು ನಾನು KEBಯಲ್ಲಿ ನಾನು ಶ್ರದ್ಧೆಯಿಂದ ನನ್ನ ಎಲ್ಲ ಈ ಧರ್ಮ ಕಾರ್ಯಗಳನ್ನು ಬೆಳಗ್ಗೆ ಎದ್ದು ಮಾಡೋದ್ರ ಜೊತೆಗೆ ನನ್ನ ನಿಷ್ಠೆಯಿಂದ ನಾನು ಇವತ್ತಿನವರೆಗೆ ಯಾರಿಂದ ಒಂದು ಪೈಸಾ ನಾ ಯಾವುದೇ ಥರದ ಅನ್ಯ ಮಾರ್ಗದಿಂದ ಯಾವುದೇ ದುಡ್ಡನ್ನು ಗಳಿಸಲಾರದೆ ಎಲ್ಲ 39 ವರ್ಷದ ಪಗಾರವನ್ನು ತಗೊಂಬಂದು ಈ ಮಠದ ಅನುಕೂಲತೆಗಾಗಿ ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲತೆಗಳಿಗಾಗಿ ಮತ್ತು ಪ್ರಸಾದ ವಿನಿಯೋಗಕ್ಕಾಗಿ 39 ವರ್ಷದ ಪೇಮೆಂಟ್ ಹಾಕಿದಿರಲ್ಲ ಅಂತಕ್ಕಂಥ ಸಂತೃಪ್ತಿ ನನಗಿದೆ ಅಂತಕ್ಕಂಥ ಮಾತೇಳಿ ಸರ್ವರಿಗೂ ಕೂಡ
ನಿಮ್ಮೆಲ್ಲರ ಕೃಪೆ ಇರಲಿ ಪರಮಾತ್ಮ ಮತ್ತು ಎಲ್ಲ ಗುರು ಹಿರಿಯರ ಆಶೀರ್ವಾದ ನಮ್ಮ ಮೇಲೆ ನಿಮ್ಮ ಮೇಲೆ ಇದ್ದು ಜಗತ್ ಕಲ್ಯಾಣ ಆಗಲಿ ಅಂತಕ್ಕಂಥ ವಿಚಾರ ತಿಳಿಸಿ ನಮ್ಮ 4 ಮಾತುಗಳಿಗೆ ವಿರಮಿಸ್ತೇವೆ.